ಗೈಸ್, ಗುಡ್ ಈವ್ನಿಂಗ್. ಟೈಮ್ ಬಂದು 7 ಗಂಟೆ ಕರೆಕ್ಟಾಗಿ. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಈ ವ್ಲಾಗ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ನನಗೊಂದು ಸಪೋರ್ಟ್ ಮಾಡಿ. ಗೈಸ್, ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನವರಾತ್ರಿ 6ನೇ ದಿನ. ಸೊ ಎಲ್ರಿಗೂ ನವರಾತ್ರಿ ಹಬ್ಬ ಶುಭಾಶಯಗಳು. ಇನ್ನು 3 ಡೇಸ್ ಇದೆ, ದಸರಾ ಮುಗ್ದೇ ಹೋಗುತ್ತೆ. ಈಗ ನಾವು ಲೈಟಿಂಗ್ಸ್ ಮತ್ತು ಫುಡ್ ಕೋರ್ಟ್ ಆಹಾರ ಮೇಳಕ್ಕೆ ಹೋಗ್ತಾಯಿದ್ದೀವಿ. ಏನನ್ನಿಸ್ತೋ ಏನೋ ಗೊತ್ತಿಲ್ಲ ನನ್ನ ಪತಿ ದೇವರಿಗೆ. ನನ್ನ ಹೆಂಡತಿ ಬಾಯ್ಬಿಟ್ಟು ಏನೂ ಕೇಳಿಲ್ಲ, ಬಟ್ ಮನಸ್ಸಲ್ಲಿ ಇಷ್ಟೆಲ್ಲ ನೋವು ತುಂಬ್ಕೊಂಡಿದ್ದಾಳೆ ಅಂತನೋ ಏನೋ. ಹಿಂದಿನ ವ್ಲಾಗ್ ನೋಡಿದ್ರೋ ಏನೋ ಗೊತ್ತಿಲ್ಲ. ಅಚಾನಕ್ಕಾಗಿ ಬಾ ಹೋಗೋಣ, ರೆಡಿಯಾಗು, ಮಕ್ಕಳು ಕರ್ಕೊಂಡು ಬಾ ಹೋಗೋಣ ಅಂತ ಹೇಳಿದ್ರು. ಸೊ ಚಾರಿಗೆ ಒಂದು ಗದ್ರಿದ್ರು ಕೂಡ ಏನಂತ, ಅಪ್ಪ ನಿನ್ನೆ ಆಹಾರ ಮೇಳಕ್ಕೆ ಹೋಗೋಣ ಅಂದಾಗ, ಇಲ್ಲೇ ಡೈಲಿ ತಿಂತೀಯಲ್ಲವ ವೆರೈಟಿ, ಯಾವ ಆಹಾರ ಮೇಳ, ಏನು ತಿಂತೀಯವ್ವ, ಇಲ್ಲೇ ನಾವು ಮಾಡೋದೇ ತಾನೇ ಅಲ್ಲೂ ಮಾಡೋದು ಅಂತ ಗದ್ರಿದ್ರು. ಬಟ್ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನಂತೂ ಕೇಳಿಲ್ಲ ಅಪ್ಪ, ಯಾವತ್ತೂ ನಾನು ಅದು ಬೇಕು ಇದು ಬೇಕು ಕೇಳಲ್ಲ, ಕೇಳೂ ಇಲ್ಲ. ಯಾಕಂದರೆ ಅವ್ರ ವರ್ಕ್ ಪ್ರೆಷರ್ ನನಗೆ ಗೊತ್ತು. ನನಗೆ ನಾನೇ ಕಾಂಪ್ರಮೈಸ್ ಮಾಡಿಕೊಂಡು, ನನಗೆ ನಾನೇ ಸ್ಯಾಕ್ರಿಫೈಸ್ ಮಾಡಿಕೊಂಡು ಸುಮ್ಮನೆ ಆಗಿಬಿಡ್ತೀನಿ. ಜೊತೆಗೆ ನನಗೆ ಹೆಲ್ತ್ ಕೂಡ ಅಪ್ಸೆಟ್ ಆಗಿದೆ, ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಯಾಕಂದರೆ ಧೂಳು, ಡಸ್ಟ್, ಅಲರ್ಜಿ, ಮನೆ ಕೆಲಸ, ಕ್ಲೀನಿಂಗ್, ಹಾಗಾಗಿ ಅಷ್ಟೇನು ಇಷ್ಟ ಇರಲಿಲ್ಲ. ಟಯರ್ಡಾಗಿತ್ತು, ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿತ್ತು, ಮಲ್ಕೊಂಡ್ರೆ ಸಾಕಪ್ಪ ಅಂತ ಫೀಲ್ ಆಗ್ತಿತ್ತು. ಬಟ್ ಅವರಾಗಿದ್ದು ಕರೆದಾಗ ನಾವಾಗಿದ್ದು ಹೋಗಲಿಲ್ಲ ಅಂದರೆ ತಪ್ಪಾಗತ್ತೆ, ಅದೇ ಕ್ಯಾರಿ ಆನ್ ಆಗುತ್ತೆ. ಅವರು ನೋಡಿತಾ ಇದ್ದಾರೆ, ಕೇಳಿಸ್ತಾ ನಿಮಗೆ ಕೇಳಿಸಿರತ್ತೆ. ಸೊ ಬನ್ನಿ ಹೋಗುವ, ಅವ್ರು ಕರೆದಾಗ ಯಾಕೆ ಹೋಗ್ಬಾರ್ದು. ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ, ಸ್ಟೇ ಟ್ಯೂನ್. ಸೊ ಹೀಗೆ ಮಾತಾಡಿಕೊಂಡು ಮೈಸೂರು ಟ್ರಾಫಿಕ್ನ ನೆನೆಸ್ಕೊಂಡ್ರೆ ಚಳಿ ಜ್ವರ ಬರುತ್ತೆ. ಈ ಸಲಿಯಷ್ಟು ಜನ ಯಾವ ಸಲಿನೂ ಇರಲಿಲ್ಲ. ಅದು 102%. ಅಷ್ಟು ಟ್ರಾಫಿಕ್ ಜಾಮ್. ಆಹಾರ ಮೇಳದಲ್ಲಿ ನೂಕು ನುಗ್ಲು ಕೂಡ ಶುರುವಾಗಿದೆ. ಶನಿವಾರ ಭಾನುವಾರ ಅಂತೂ ಹೆವಿ ಟ್ರಾಫಿಕ್ ಇತ್ತು, ಹೆವಿ ಕ್ರೌಡ್ ಇತ್ತು. ನೀವೇ ನೋಡಿ ವಿಡಿಯೋ ಮುಂದೆ ಗೊತ್ತಾಗುತ್ತೆ. ಟ್ರಾಫಿಕ್ ಜಾಮ್ ಬರೀ ಬೈಕ್ಗಳಷ್ಟೇ, ಕಾರ್ಗಳಲ್ಲಿ ಮತ್ತೆ ಹಿಂಗೆ ನುಗ್ತಾವ್ರವ್ರು ಆ ಕಡೆ. ಅಯ್ಯೋ ಬರವೆ ನಮ್ಮ ಮೈಸೂರು ಕತೆ ಕತೆ ಎಲ್ಲ ಇದು ಯಾಕೆ ನುಗ್ಗಿ ಆರ್ಸಿ. ಕತೆ ಎಲ್ಲ ಜೀವನ, ಟ್ರಾಫಿಕ್ ರಾಮಾಯಣ. ದೊಡ್ಡದೇ ಬಂದೈತೆ ಗಾಡಿ. ಆ ಸೈಡ್ ಹತ್ತಿನ ಬರೋ ಗಾಡಿಯಲ್ಲೆಲ್ಲ ಬಿಡ್ತಾ ಇಲ್ಲ, ಅಲ್ಲಿ ಜನ ಟ್ರಾಫಿಕ್. ಈ ಸಲ ತುಂಬ ಅದ್ಭುತವಾಗಿದೆ ಲೈಟಿಂಗ್ಸು. ಪ್ರತಿ ಸಲಿನೂ ಹಿಂಗೆ ಇರುತ್ತೆ, ಜಗಮಗ ಅಂತ. ಹೊರಗಡೆಯಿಂದ ಎಲ್ಲ ಬರ್ತಾರೆ ಔಟರ್ಸು ನಮ್ಮ ಮೈಸೂರು ದಸರಾ ನೋಡಲಿಕ್ಕೆ. ನಾವು ಕೂಡ ಹರಸಾಹಸ ಪಟ್ಟು ಟ್ರಾಫಿಕ್ಕಲ್ಲಿ ನುಗ್ಕೊಂಡು ಪಾರ್ಕಿಂಗಲ್ಲಿ ಗಾಡಿನ ಪಾರ್ಕ್ ಮಾಡಿ ಆಹಾರ ಮೇಳಕ್ಕೆ ಎಂಟ್ರಿ ಆದ್ವಿ. ಸತೀಶ್ದು ಒಂದೇ ಕತೆ, ಇಲ್ಲಿ ಮಾಡೋ ಐಟಮ್ಸ್ ಎಲ್ಲ ನಾವು ಮಾಡ್ತೀವಿ, ಅದೇನು ಆಹಾರ ಮೇಳ ಅಂತ ಹೇಳ್ತಿರ್ತೀರಾ ಅಂತ. ಬಟ್ ವರ್ಷಕ್ಕೆ ಒಂದ್ಸಲಿ ಹೊರ್ಗಡೆಯಿಂದ ಬಂದು ನೋಡಿ ಇರುವಾಗ ನಾವು ಮೈಸೂರಿಯನ್ಸ್ ಆಗಿ ನಾವು ನೋಡಿಲ್ಲ ಅಂದರೆ ಶೇಮ್ ಅನ್ನಲ್ವಾ, ನಮಗೆ ಶೇಮ್ ಆಗಬೇಕು. ಬಟ್ ಏನಂದರೆ ನಾವು ಮನೇಲಿ ಎಷ್ಟೇ ಮಾಡಿ ನಮ್ಮ ಕೇಟ್ರಿಂಗಲ್ಲಿ ನಾವು ಎಷ್ಟೇ ವೆರೈಟಿ ಮಾಡಿದ್ರು ಕೂಡ ವರ್ಷಕ್ಕೆ ಒಂದ್ಸತಿ ದಸರಾ. ಸೊ ಅಲ್ಲಿ ಬಂದು ಟೇಸ್ಟ್ ಮಾಡಿದಾಗ ಅದ್ರ ಮಜಾನೇ ಬೇರೆ. ಗೈಸ್, ನಿಜಕ್ಕೂ ಹೇಳ್ತೀನಿ, ಈ ಥರ ಜನ ಯಪ್ಪೋ ಯಾವ ಸಲಿನೂ ಇಷ್ಟು ಜನ ಇರಲಿಲ್ಲ. ಓಲ್ಡ್ ಈಸ್ ಗೋಲ್ಡ್ ಅನ್ನೋಂಗೆ ಓಲ್ಡ್ ಹಳೆ ಹಾಡುಗಳೇ ಚಂದ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಎಲ್ಲೆಲ್ಲೂ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಕಾರ್ ಪಾರ್ಕಿಂಗೇ ಒಂದು ಕಡೆ, ಬೈಕ್ 2 ವೀಲರ್ ಪಾರ್ಕಿಂಗೇ ಒಂದು ಕಡೆ.
ಸಖತ್ ಅಂದರೆ ಸಖತ್ ಕ್ರೌಡ್ ಇದೆ. ಜೊತೆಗೆ ನಮ್ಮ ಮೈಸೂರು ಟ್ರಾಫಿಕ್ ಪೊಲೀಸ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡಿಬಾರ್ದು ಅಂತ ಎಲ್ಲಿ ನೋಡಿದ್ರಲ್ಲಿ ಪೊಲೀಸ್ಗಳನ್ನ ಕಾವಲು ಬಿಟ್ಟಿದ್ದಾರೆ. ಒಂದು ಟ್ರಾಫಿಕ್ನ ರೈಲ್ವೆ ಸ್ಟೇಷನ್ ಹಿಂಭಾಗ ಮಾಡಿದ್ದಾರೆ, ಅದೊಂದು ಖುಷಿ ಆಯಿತು. ಸ್ವಲ್ಪ ಫೇರ್ ದೂರ ಆಯಿತು ಅಲ್ಲಿಂದ ಇಲ್ಲಿಗೆ ನಡ್ಕೊಂಬರೋಕ್ಕೆ. ಅದು ಬಿಟ್ಟರೆ ಜನ 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 ಯಾವ ಕಡೆ ನೋಡು ಈ ಜನ. ನಾನು ಇಷ್ಟು ವರ್ಷ ಸರ್ವಿಸಲ್ಲಿ ನಾನು ನೋಡ್ತಾ ಇರೋಷ್ಟು ಜನ ಇದೆ ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಇಷ್ಟು ಜನ ನಾನು ನೋಡ್ತಾ ಇರೋದು. ಅಷ್ಟೊಂದು ಜನ ಗೈಸ್, ಯಪ್ಪ ಭಯಂಕರ ಜನ ಇದ್ದರು ಗೈಸ್. ನನಗೆ ಒಂದು ತುಂಬ ಖುಷಿಯಾದಂಥ ವಿಷಯ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ. ಎಷ್ಟು ಜನ ನನ್ನ ಗುರ್ತು ಹಿಡ್ದು ಶ್ವೇತಾ ಸಿಸ್ಟರ್ ಅಂತ ನನ್ನ ಪ್ರೀತಿಯಿಂದ ಬಂದು ಹಗ್ ಮಾಡಿ ಒಂದು ಶೇಕ್ ಹ್ಯಾಂಡ್ ಕೊಟ್ಟು ನನ್ನ ಮಾತಾಡ್ಸಿದ್ರು. ನಿಜಕ್ಕೂ ಖುಷಿ ಆಯಿತು. ನನ್ನೊಬ್ಬಳನ್ನೇ ಅಲ್ಲ, ನನ್ನ ಫ್ಯಾಮಿಲಿ ಎಲ್ಲರನ್ನೂ ಕೂಡ ಮಾತಾಡ್ಸಿದ್ರು. ಒಂದೇ ಪೀಸ ಕಬಾಬು ತಿಂತಾ ಎಲ್ಲ ಆರೋಗ್ಯ ಮಡಕೆನ ನೆಮ್ಮದಿಯಾಗಿ ಊಟ ಮಾಡಿ. ಹೊಸಕೋಟೆ ನಾವು ಹಿಂಗೆ ಎಲ್ಲ ಕಡೆ ನೋಡಿಕೊಂಡು ಒಂದು ಪ್ಲೇಟ್ ತೊಗೊಂಡು ಸರ್ಚ್ ಮಾಡಿ ತಿಂತಾಯಿದ್ವಿ. ಹೊಸಕೋಟೆ ಆನಂದ್ ದಮ್ ಬಿರಿಯಾನಿ ಅಂತ. ಇವರು ನನ್ನ ಲವ್ಲಿ ಫ್ರೆಂಡ್, ಜೊತೆಗೆ ಸಬ್ಸ್ಕ್ರೈಬರ್ ಸಿಕ್ಕಿ ಕರೆದ್ರು ನನ್ನನ್ನು. ಹಾಯ್, ಹೇಗಿದ್ದೀರಾ? ಏನು ಸ್ಪೆಷಲ್ಲು, ಏನೇನಿದೆ? ನಾಟಿ ಕೋಳಿ ನೀರು ದೋಸೆ ಇದೆ, ಮಟನ್ ಬಿರಿಯಾನಿ ಇದೆ, ಚಿಕನ್ ಬಿರಿಯಾನಿ ಇದೆ, ಕಾಂಬೋ ಇದೆ. 100ಗೆ ಚಿಕನ್ ಬಿರಿಯಾನಿ ಪ್ಲಸ್ ಲಾಲಿಪಾಪ್ ಎಗ್ ಇದೆ. 120ಗೆ ಚಿಲ್ಲಿ ಚಿಕನ್ ಪೆಪ್ಪರ್ ಚಿಕನ್ ಇದೆ ಬಿರಿಯಾನಿ. ನೀವು ನೋಸ್ಪಿನ್ ಕಲೆಕ್ಷನ್ ತುಂಬ ಇಷ್ಟ. ಥ್ಯಾಂಕ್ ಯು ಸೊ ಮಚ್. ಆನಂದ್ ದಮ್ ಬಿರಿಯಾನಿ ಮೈಸೂರಲ್ಲಿ ಯಾರೆಲ್ಲ ಬಂದಿದ್ದೀರಾ ದಸರಾ ನೋಡೋಕ್ಕೆ, ದಯವಿಟ್ಟು ಸ್ಟಾಲ್ ನಂಬರ್ 122 ವಿಸಿಟ್ ಮಾಡಿ. ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಅಂತ. ಇವರು ನನ್ನ ಲವ್ಲಿ ಫ್ರೆಂಡ್ ಸಬ್ಸ್ಕ್ರೈಬರು. ದಯವಿಟ್ಟು ಮಿಸ್ ಮಾಡಬೇಡಿ, ಬಂದು ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನಾನು ವಿಸಿಟ್ ಮಾಡಿದ್ದೆ, ಸೊ ಹಂಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಟೇಸ್ಟ್ ಮಾಡಲೇ ಹೀಗೆ ಅವ್ರನ್ನ ಮಾತಾಡ್ಸ್ಕೊಂಡು ಒಂದು ಸ್ವಲ್ಪ ಬಿರಿಯಾನಿ ಲಾಲಿಪಾಪ್ ಎಲ್ಲ ಕೊಟ್ಟರು. ತಿನ್ಕೊಂಡು ಟೇಸ್ಟ್ ತುಂಬ ಚೆನ್ನಾಗಿತ್ತು. ನಾವು ಮನೇಲಿ ಹೆಂಗೆ ಮಾಡ್ತೀವಲ್ಲ ಅಲ್ಟಿಯಾಗಿ ಹಾಗೆ ಇತ್ತು, ನ್ಯಾಚುರಲ್ ಆಗಿತ್ತು. ಸೊ ನೋಡಿ ನನ್ನ ಮಗ ಕೂಡ ಟೇಸ್ಟ್ ಮಾಡ್ತಾ ಇದ್ದಾನೆ. ಅವ್ರು ಕೊಟ್ಟಿದ್ದ ಬಿರಿಯಾನಿ ಬೇಡ ಅಂದ್ರೆ ಕೇಳಲಿಲ್ಲ, ಇಲ್ಲ ಸ್ವಲ್ಪ ಟೇಸ್ಟ್ ಮಾಡಿ ಅಂತ ಹೇಳಿದ್ರು. ತುಂಬ ಬಿಸಿ ಇತ್ತು ಆ್ಯಕ್ಚುಲಿ. ಯಾಕಂದರೆ ನಾವು ಹೋಗೋದೇ ತಿನ್ನೋದಕ್ಕೆ, ಬಿಸಿ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ. ಇವ್ರಿಗೆ ನನ್ನ ಫ್ರೆಂಡ್ ಕೊಟ್ಟಿದ್ದಂತೂ ತುಂಬ ಚೆನ್ನಾಗಿತ್ತು ಬಿಸಿಯಾಗಿ. ಫಸ್ಟ್ ತೊಗೊಂಡಿದ್ದಂತೂ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ, ಯಾಕಂದರೆ ಎಲ್ಲ ತಣ್ಣಗಾಗ್ಬಿಟ್ಟಿತ್ತು, ಆರೋಗ್ಬಿಟ್ಟಿತ್ತು. ಆಮೇಲೆ ಕಬಾಬ್ ಅಂತೂ ಒಂದೇ ಪೀಸ್ ಕೊಟ್ಟಿದ್ದರು, ಅದು ಫುಲ್ಲು ಎಲ್ಲ ತಣ್ಣ ಆಗ್ಬಿಟ್ಟಿತ್ತು. ಈ ವ್ಲಾಗ್ ಲೇಟ್ ಆದರೆ ದಯವಿಟ್ಟು ಬೈಕೋಬೇಡಿ, ಯಾಕಂದರೆ ನಾನು ಪ್ರತಿದಿನ ಡೇ ಬೈ ಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ, ನನಗೆ ಟೈಮ್ ಇಲ್ಲ. ಏನದು? ಮಕ್ಳಿಗಂತೂ ಫುಲ್ ಹಬ್ಬ ಅಂತ ಹೇಳ್ಬೋದು. ಸೊ ಅಲ್ಲಿಂದ ಮುಂದೆ ತಂದೂರಿ ತಿನ್ನೋಣ ಅಂತ ಬಂದ್ವಿ. ಚಾಕ್ನ, ಚಿಕನ್ ಚಾಕ್ನ ಅಥವಾ ತಂದೂರಿ ಏನಾದರೂ ಕರಿಬೋದು. ಕೆಂಡದಲ್ಲಿ ಇದು ಮಾಡ್ತಾಯಿದ್ರು ಅಂತ ತುಂಬ ಅದು ಘಾಟ್ ಅಂತ ಅನ್ನಿಸ್ತು ನನಗೆ. ಆಮೇಲೆ ಕೆಮ್ಮಲು ಸ್ಟಾರ್ಟ್ ಆಗಿಬಿಡ್ತು ಅಲ್ಲಿ ಹೊಗೆಯಲ್ಲಿ ನಿಂತ್ಕೊಂಡಿದ್ದಕ್ಕೆ. ಅದನ್ನು ನೋಡಿಕೊಂಡು ಒಂದು ಪ್ಲೇಟ್ ಆರ್ಡ್ರ್ ಮಾಡ್ಕೊಂಡು ಮುಂದೆ ಹೋದ್ವಿ. ಇವುದಂತೂ ನನಗೆ ಗಾಂಧಿ ತಾತ ತುಂಬ ಇಷ್ಟ ಆಯಿತು. ಇದು ಸ್ವಲ್ಪ ಜನಕ್ಕೆ ಹೊಟ್ಟೆಪಾಡು ಕೂಡ ಆಗಿರುತ್ತೆ, ಯಾಕಂತಂದರೆ ಇಷ್ಟೆಲ್ಲ ದುಡ್ಡು ಕೊಟ್ಟು ಸ್ಟಾಲ್ ಹಾಕಿರ್ತಾರೆ. ಪಾಪ ಅವ್ರನ್ನ ನೋಡಿ ಒಂಚೂರು ಕೈಲಾದಷ್ಟು ಸಹಾಯ ನಾವು ಕೂಡ ಮಾಡಿದ್ವಿ. ಇಲ್ಲಿಂದ ನಮ್ಮ ಮಂಡ್ಯದ ನಂಜನಗೂಡು ಸ್ಪೆಷಲ್ ಮಂಡ್ಯದ ಬೆಲ್ಲದ ಗಿಣ್ಣು ಅಂತ ಇತ್ತು, ಅಲ್ಲೂ ಕೂಡ ಬಂದು ತಗೊಂಡ್ವಿ. ಅಲ್ಲ ಅಪ್ಪನ ಹತ್ರ ಸುಟ್ಟೈತೆ, ಚೆನ್ನಾಗಿದೆ. ಗಿಣ್ಣು ಬಿಸಿ ಇರುತ್ತಾ, ತಣ್ಣ ಇರುತ್ತಲ್ಲ? ಯಾರ ಬಿಸಿ ಮಾಡ್ತಾರ ಇದನ್ನ? ಚೆನ್ನಾಗೈತೆ. ನಿಂಗೆ ಇದು ಸುಡ್ತಾ ಇದೆ.
ಜನ ನಾನು ಕೇಳ್ತಿರ್ತಾರೆ. ಈಗ ನಾನು KFC ತಿಂದಿದ್ದು, KFC ಮೋಮೋಸ್ ಸೂಪರಾಗಿತ್ತು. ದಯವಿಟ್ಟು ಒಂದ್ಸಲಿ ಹೊರಗಡೆ ಸಿಕ್ಕಿದ್ರೆ ನೀವು ಟ್ರೈ ಮಾಡಿ. ಪ್ಲೇನ್ ಮೋಮೋಸ್ ತಿನ್ನೋದಕ್ಕಿಂತ KFC ಮೋಮೋಸ್ ತಿನ್ನೋಡಿ, ಸೂಪರಾಗಿರುತ್ತೆ. ನಂಗೆ ತುಂಬ ಇಷ್ಟ ಆಯಿತು. ಯಾಕೆ ನಿಮಗೆ ಎಲ್ಲ ಇದೆ, ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಯಾಕೆ ಯೂಟ್ಯೂಬ್ ಯಾಕೆ, ಇನ್ಸ್ಟಾ ಯಾಕೆ ಅಂತ ಕಮೆಂಟ್ ಮಾಡ್ತಿರ್ತೀರ. ಅಂಥವ್ರಿಗೋಸ್ಕರ ನಾನು ಒಂದು ಲೈನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಪ್ರೆಷರ್ ಕುಕ್ಕರ್ ಒಳಗಿರೋ ಪ್ರೆಷರ್ನ ತಣ್ಣೀರು ಬಿಟ್ಟಿದ ತಕ್ಷಣ ಹೆಂಗೆ ಕುಕ್ಕರ್ ತಣ್ಣಗಾಗುತ್ತೋ, ನಾನು ಒಂಥರ ಪ್ರೆಷರ್ ಕುಕ್ಕರ್ ಥರ. ನನ್ನ ಪ್ರೆಷರ್ನ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ತಣ್ಣಗೆ ಮಾಡೋದು. ಈ ಸೋಷಲ್ ಮೀಡಿಯಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಹಾಗಾಗಿ ಯಾರು ದುಡ್ಡುಗೋಸ್ಕರ ಈ ಕೆಲಸ ಮಾಡೋದಿಲ್ಲ. ಕೆಲವೊಂದಷ್ಟು ಜನಕ್ಕೆ ಅದೇ ಜೀವನ ಆಗಿರುತ್ತೆ. ಬಟ್ ನಾನು ಮಾಡ್ತಾ ಇರೋದು ನನಗೆ ಒಂದು ಪ್ರೀತಿ, ಒಂದು ಅಕ್ಕ ತಂಗಿ ಬಾಂಧವ್ಯ, ಒಂದು ನೇಮ್, ಒಂದು ಫ್ರೇಮ್, ಜೊತೆಗೆ ಒಂದು ಖುಷಿ, ಎಂಟರ್ಟೈನ್ಮೆಂಟ್ ಅಷ್ಟೇ, ಇನ್ನೇನೂ ಇಲ್ಲ. ಏನನ್ನು ಮಿಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಎಲ್ಲನೂ ತೊಗೊಂಡು ಎಲ್ಲನೂ ಟೇಸ್ಟ್ ಮಾಡ್ತಾಯಿದ್ದೀವಿ. ಒಂದು ಪ್ಲೇಟ್ ತೊಗೊಂಡು 4 ಜನ ಎಲ್ಲನೂ ಶೇರ್ ಮಾಡಿಕೊಂಡು ಪಾವ್ ಭಾಜಿ ವಿತ್ ಬೆಣ್ಣೆ. ಸೊ ನನಗಿದು ನಂಗೆ ಅಷ್ಟು ಬಾಜಿ ಇಷ್ಟ ಆಗಲಿಲ್ಲ. ಟೊಮೆಟೊ ಗೊಜ್ಜು ಥರ ಇತ್ತು. ರೆಗ್ಯುಲರಾಗಿ ತಿಂತೀವಲ್ಲ ನಾವು ನಮ್ಮ ಅಶೋಕ ರೋಡ ಮತ್ತು ಸಹಜಿರಾವ್ ರೋಡಲ್ಲಿ, ಅದು ತುಂಬ ಚೆನ್ನಾಗಿರುತ್ತೆ. ಜನ ನೋಡಿ ಗೈಸ್, ಜನ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ನನಗೆ ಒಂದು ಭಯ, ನನ್ನ ಮಕ್ಕಳು ಎಲ್ಲಿ ತಪ್ಪಿಸ್ಕೋತಾರೋ ಈ ಜನಜಂಗುಳಿಲಿ ಅಂತ. ನನಗಂತೂ ತುಂಬ ಖುಷಿ ಆಯಿತು. ಸುಮಾರು ಜನ ನನ್ನ ಗುರ್ತಿಡ್ದು ರೆಕಗ್ನೈಸ್ ಮಾಡಿ ಶ್ವೇತಕ್ಕ ಅಂತ ಮಾತಾಡ್ಸಿದ್ರು. ಕೆಲವೊಂದಷ್ಟು ಜನ ವೀಡಿಯೋದಲ್ಲಿ ಬರೋಕ್ಕೆ ಇಷ್ಟಪಡ್ತಾರೆ. ಬಟ್ ಇನ್ನೊಂದು ಕೆಲವೊಂದಷ್ಟು ಜನ ವೀಡಿಯೋದಲ್ಲಿ ಬರೋಕ್ಕೆ ಅಷ್ಟು ಇಷ್ಟಪಡೋದಿಲ್ಲ. ಇಷ್ಟಪಡೋರನ್ನ ವ್ಲಾಗ್ನಲ್ಲಿ ತೋರಿಸಿದ್ದೀನಿ. ಹೇಳ್ಬಿಟ್ಟು ಬರ್ಬೇಕು ತಾನೇ. ಬಕೆಟ್ ಚಿಕನ್ ಬರೀ 5 ಅಷ್ಟೇ, 5 ಪೀಸು, 400 ರೂಪಾಯಿ. ಯಾವುದೇ ಸ್ಟಾಲ್ಗೆ ಹೋಗಿ ಅಷ್ಟೇ ಜನ ಇದ್ದಾರೆ. ಸೊ ನಾನು KFC ತೊಗೊಂಡೆ. 2 ಲೆಗ್ ಪೀಸ್ ಕೊಟ್ಟರು, 3 ವಿಂಗ್ಸ್ ಕೊಟ್ಟರು. ನನಗೆ ಇಷ್ಟಕ್ಕೆ 400 ರೂಪಾಯಿ ಚಾರ್ಜ್ ಮಾಡಿದ್ರ ಯಪ್ಪ ಅಂತ ಅನ್ನಿಸ್ತು. ಕಾಸ್ಟು ಕೂಡ ಹಾಗೆ ಇದೆ ಗೈಸ್, ಹೊರಗಡೆಗಿಂತ ಜಾಸ್ತಿ ಇದೆ. ಅದು ತಿನ್ನಂಗೆ ಆಗಲಿಲ್ಲ. ಸೊ ನಾನು ಮತ್ತೆ ಒಂದು ಚಿಕನ್ ಬರ್ಗರ್ ಆರ್ಡ್ರ್ ಮಾಡಿದೆ. ಸೊ ಚಿಕನ್ ಬರ್ಗರ್ ಕೂಡ ಕೊಡಿಸಿದ್ರು. ಇವತ್ತು ನೀವು ಏನೇ ಕೇಳಿ ಜೈ ಅಂತಿದ್ರು ಸತೀಶು. ನಾನು ಎಲ್ಲಿ ಮಳೆ ಬರುತ್ತಪ್ಪ, ಜಿಡಿ ಮಳೆ ಹಿಡ್ಕೊಂಬಿಡುತ್ತೋ, ಏನು ಕೇಳಿದ್ರು ತಗೋ ಅಂತ ಇದ್ದಾರೆ. ಯೂಶ್ವಲಾಗಿ ಅವರು ಹಂಗೆ ಹೇಳಲ್ಲ. ಬಟ್ ಇವತ್ತು ಏನೇ ತೊಗೊಂಡ್ರು ತಗೋ ಅಂತ ಇದ್ದಾರಲ್ಲ, ಮಳೆ ಬರುತ್ತೆ ಅಂದ್ಕೊಬಿಟ್ಟೆ. ಏನೇ ಒಂದು ತೊಗೊಳಕ್ಕೂ ಕಣಿ ಆಡ್ತಿರ್ತಾರೆ. ಬಟ್ ಇವತ್ತು ಎಲ್ಲದಕ್ಕೂ ಜೈ ಅಂತ ಜೈಕಾರ ಹಾಕ್ತಿದ್ರು. ಸೊ ಶವರ್ಮ ತಿಂದಿಲ್ಲ ಅಂದರೆ ಹೇಗೆ, ಬರೀ ಚಿಕನ್ ಅದೇ ಆಗುತ್ತೆ ಅಂತ ಪನ್ನೀರ್ ಮತ್ತು ಚೀಸ್ದು ಶವರ್ಮ ಕೂಡ ಆರ್ಡ್ರ್ ಮಾಡಿಕೊಂಡೆ, ಬಿಸಿ. ಬಟ್ ನನಗದು ಮೇಲ್ಗಡೆ ಕೋಟಿಂಗ್ ಅಷ್ಟು ಇಷ್ಟ ಆಗಲಿಲ್ಲ. ಯಾಕಂದರೆ ತುಂಬ ಮಂದ ಇತ್ತು. ಅದು ಮೈದಾದು. ನಾನು ಆಟ ಶವರ್ಮ ಅಂದ್ಕೊಂಬಿಟ್ಟೆ. ಸೊ ಅದು ಮೈದಾದು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ, ಬೇಜಾರಾಗೋಯ್ತು. ಥ್ಯಾಂಕ್ ಯು ಸೊ ಮಚ್. ಹಿಂಗೆ ವ್ಲಾಗ್ ನೋಡ್ತಾ ಇರಲಿ ಆಯಿತಾ. ಕ್ರಿಸ್ಪಿ ಯಾಕೆ ಹೊಟ್ಟೋದ ಪುಳಿಯೋಗರೆ, ಮೈಸೂರು ಪುಳಿಯೋಗರೆ ಆಯ್ತಾ ಇಲ್ಲ ಫ್ರೆಂಡ್ಸ್ ಅವನ ಕೈಲಿ. ಆದರೂ ತಿಂತವನಿ ಕಷ್ಟಪಟ್ಟು. ಹಿಂದೆಗಡೆ ಗೇಟ್ ಓಪನ್ ಆಗಿ ನಾನು ಹಿಂಗೆ ಹಾಕ್ತೀನಿ. ಆಯ್ತಾ ಇಲ್ಲ ಟಾಯ್ಲೆಟ್ ಮಾಡ್ಕೊಂಡು ಬೆಡ್ ಮೇಲೆ ಕಷ್ಟಪಟ್ಟು ತಿಂತವನೆ. ಲೈಫಲ್ಲಿ ರೊಟ್ಟಿ ಎಣ್ಗಾಯಿ ಬಿಟ್ಟರೆ ಬೇರೆ ಏನು ಟೇಸ್ಟ್ ಮಾಡಲ್ಲ ಅಂತ. ಬರೀ ರೊಟ್ಟಿ ಎಣ್ಗಾಯಿ ಜೀವನ ಎಲ್ಲ ರೊಟ್ಟಿಲ್ಲ ಬಿಟ್ಟು. ನೀರು ಕೊಡಪ್ಪ ಒಂಚೂರು. ಬಾಗಲಕೋಟೆ ಜೋಳದ ರೊಟ್ಟಿ.
ನಿಮ್ಮ ಮಕ್ಕಳು ನೀವು ಫುಲ್ ಫ್ಯಾಮಿಲಿ ನಿಮ್ಮ ಗೋಡನ್ನು ಅಡುಗೆ ಮಾಡೋದು ಪ್ರತಿಯೊಂದು ನಿಮ್ಮ ಎಷ್ಟು ವರ್ಕ್ ಇರ್ತದೆ ನೋಡಿ ನಾವು ಇನ್ಸ್ಪಿರೇಷನ್ ಐದು ಜನನ ಗೂಬೆ ಎಷ್ಟೋ ವಿಡಿಯೋನೇ ಮಾಡ್ಕೊಳ್ಳಿಲ್ಲ ಏನಿದು ಇದಕ್ಕೆ ಸುಳ್ಳು ಕಟಕ ಬೀಜದೊಳಗೆ ವಿಡಿಯೋನೇ ಮಾಡ್ಕೊಳ್ಳಿಲ್ಲ ಸಿಗ್ದವ್ರ ಶೇಂಗಾ ಹೋಳಿಗೆ ಶೇಂಗಾ ಹೋಳಿಗೆ ನಡಿಯಮ್ಮ ನನ್ನ ಕಾಲು ನೋಯ್ತೈತೆ ಆಯ್ತಾ ಇಲ್ಲ ತಿನ್ನ ತನಕ ನನ್ನ ಕಾಲು ನೋಯ್ತೈತೆ ನಾನು ಫೋನೇ ಬಿಡಿಸ್ತೀನಿ ಆಮೇಲೆ ತಿನ್ನ ತನಕ ತಿನ್ನ ನಾನು ಅಂದ್ರೆ ಈಗ ತಿನ್ನ ತನಕ ಅಮ್ಮ ನಾನು ಹೇಳಬಿಟ್ಟು ಆದಷ್ಟು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಜನ ಎಷ್ಟು ಜನ ಬರ್ತಾ ಇದ್ದಾರೆ ಗಾಯ್ಸ್ 9:30 ಆಗಿದೆ ಇನ್ನೂ ಜನ ಬರ್ತಾನೆ ಅವರೇ ಯಪ್ಪ ಭಗವಂತ ನಮ್ಗೆ ಎಷ್ಟೊತ್ತಿಗೆ ಈಚೆ ಹೋಗ್ತೀವಪ್ಪ ಅನಿಸ್ಬಿಟ್ಟಿತ್ತು ಉಸಿರು ಕಟ್ಟಂಗೆ ಆಗ್ಬಿಟ್ಟಿತ್ತು 9:30ಗೆ ಫುಡ್ ಕೋರ್ಟಿಂದ ಈಚೆ ಬಂದಿದ್ದೀವಿ ಬಟ್ ಈ ಜನಗಳು ನುಗ್ತಾನೆ ಅವರೇ ಇಷ್ಟು ಜನ ನನ್ನ ಲೈಫಲ್ಲೂ ನಾನು ನೋಡಿರಲಿಲ್ಲ ನೋಡಿ ನೀವೇ ನೋಡಿ ಇಷ್ಟು ಕ್ರೌಡ್ ಇದೆ ಅಂತ ಹೊರಗಡೆ ಹೋಗೋಕ್ಕೂ ಅಷ್ಟೇ ಕ್ರೌಡ್ ಇದೆ ಒಳಗಡೆ ಬರೋಕ್ಕೂ ಅಷ್ಟೇ ಕ್ರೌಡ್ ಇದೆ ಯಪ್ಪ ಭಗವಂತ ಏನು ಈ ಜನಗಳು ನಿಜವಾಗ್ಲೂ ಇವರೆಲ್ಲ ಮೈಸೂರವರ ಅಂತ ಅನ್ನಿಸ್ಬಿಡ್ತು ಬೆಂಗಳೂರಿಂದೆಲ್ಲ ಬಂದಿರ್ತಾರೆ ಗೊತ್ತು ಆದ್ರೂ ಈ ಥರ ಕ್ರೌಡು ಯಾವತ್ತೂ ಆಗಿರಲಿಲ್ಲ ಅಲ್ಲಿಂದ ಕೇಕ್ ಶೋ ನೋಡೋಣ ಅಂತ ಹೋದ್ವಿ ಕೇಕ್ ಶೋಗೆ ಟಿಕೆಟ್ ಮಾಡಿದ್ದಾರೆ ಗೈಸ್ 80 ರೂಪಾಯಿ ಐ ಥಿಂಕ್ 80-60 ಮರ್ತೋಯ್ತು ಸೊ ಟಿಕೆಟ್ ಕೊಟ್ಟು ಹೋಗಬೇಕಿತ್ತು ಒಳಗಡೆ ಸೊ ನಾವು ಟಿಕೆಟ್ ಎಲ್ಲ ತೊಗೊಂಡು ಒಳಗಡೆ ಎಂಟ್ರಿ ಆದ್ವಿ ಕೇಕ್ ಶೋ ನೋಡೋಕ್ಕೆ ಫುಲ್ ಕೇಕ್ ಕೊಡೋದು ಅರಮನೆ ಮಾಡಿರೋದು ಸ್ಪೆಷಲ್ ಅದು ಫುಲ್ ಕೇಕೆ ಇಲ್ಲಿ ದಸರಾ ಅಂಬಾರಿ ಮಾಡಿರ್ತಾರೆ ನೋಡು ಈಚೆ ಕಡೆ ಯಾರು ಈ ಕಡೆ ಯಾರು ಈಚೆ ಕಡೆ ಯಾರು ಇದೆಲ್ಲ ಫುಲ್ ಕೇಕ್ ಮೆಲ್ಟ್ ಆಗಲ್ಲ ಆಯ್ತು ನೋಡಿ ಮುಂದಕ್ಕೆ ನನ್ನ ಡೈಲಾಗ್ ಆಗ್ತಾ ಇಲ್ಲ ನನ್ನ ಕೈಲಿ ಆಗ್ತಾ ಇಲ್ಲ ಆಯ್ತಾ ಇಲ್ಲ ನನ್ನ ಕೈಲಿ ಆಯ್ತಾ ಇಲ್ಲ ನೋಡೋಕ್ಕೆ 60 ಅಲ್ಲೋಡಲ್ಲಿ ವರ್ಲ್ಡ್ ಕಪ್ ಕೇಕ್ ಫ್ಲವರ್ ಬ್ಯಾಸ್ಕೆಟ್ ಸತೀಶ್ಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಜೊತೆಗೆ ಬನ್ನಿರಿ ಅಂದರೆ ಅಮ್ಮ ತಾಯಿ ನನ್ನನ್ನು ಬಿಟ್ಬಿಡು ನೀನು ಎಷ್ಟಾದರೂ ಒಂದಿಲ್ದಾರ 50 ವಿಡಿಯೋ ಮಾಡ್ಕೊ ನಾ ಸುಮ್ಮನೆ ನಿಂತ್ಕೋತೀನಿ ನನ್ನನ್ನು ಮಾತ್ರ ಕರಿಬೇಡ ಆಮೇಲೆ ಅವ್ರು ಹಂಗಂದ್ರು ಇವ್ರು ಹಿಂಗೆ ಕಮೆಂಟ್ ಮಾಡಿದ್ರು ಅಂತ ನನ್ನ ಹತ್ರ ಬಂದು ಹೇಳಲು ಬೇಡ ನನ್ನನ್ನು ಕರೀಲೂ ಬೇಡ ಅಂತ ಹೇಳ್ತಾರೆ ಸೊ ಇವ್ರದ್ದು ಯಾವಾಗಲೂ ಇದ್ದಿದ್ದೆ ರಾಮಾಯಣ ಅದಕ್ಕೆ ಏನನ್ನೋದು ಹೇಳಿ ನಮ್ಮ ಏಜಿಗೆ ತಕ್ಕಂಗೆ ಅವ್ರನ್ನ ನಾವು ನೋಡಿ ಮದುವೆ ಮಾಡ್ಕೋಬೇಕು ಅಂತ ಸೊ ಜೋಕ್ಸ್ ಅಪಾರ್ಟ್ ಚಾಕ್ಲೇಟ್ ಕರ್ಗೋಗಿರೋದು ಗಿಟಾರ್ ಕೇಕ್ ನೋಡು ಕೊಟ್ಟರೆ ಎತ್ಕೊಂಡು ತಗೋಣ ಟ್ರೈಪಾಡ್ ಎತ್ಕೊಬರ್ಬೇಕಾಯ್ತು ಜಿರಾಫೆ ನೋಡಿ ಜಿರಾಫೆ ಆದರೆ ಅಂತಾನೆ ಇಲ್ಲ ಹೆಂಗೆ ಮಾಡೋರು ನೋಡು ನಾನು ಮಾಡಿ ನೀನೇ ಹೇಳ್ಕೊಟ್ಟಿದ್ದ ಅವ್ರಿಗೆ ಮಾಡೋಕ್ಕೆ ಅದಕ್ಕೆ ಅಮೌಂಟಾ ಇಲ್ಲ ಕೇಕ್ ಇಲ್ಲ ಅಷ್ಟೇ ಕೇಕ್ ಲಾಸ್ಟ್ ಅಲ್ಲೊಂದು ದೊಡ್ಡ ಕೇಕ್ ಮಾಡೋದು ಅಲ್ಲೊಂದು ಐತೆ ಬಾ ಇದೆಲ್ಲ ಸುಮ್ಮನೆ ತಗೊಳ್ಳಿ ಅಂತ ಗಿಮಿಕ್ ಬೇಡಪ್ಪ ಬೋಟಿ ಅಂತ ಇಸ್ಕೊತೀನ ಬೋಟಿ ಬಿಸಿ ಚೀಸ್ ಬೇಕಾ ಕೊಡಿಸ್ತೀಯಾ ತಗೋ ಕೊಡಿಸಿ ನೀನು ದೊಡ್ಡಲ್ಲಿ ಕೊಡಿಸ್ತೀವಿ ಕೇಕ್ ಶೋ ಅಂತ ಬೋರ್ಡ್ ಹಾಕ್ಬಿಟ್ಟು ಬಟ್ಟೆಗಳು ಹಾಕೊಂಡವ್ರೆ ಅದು ಕೇಕಲ್ಲ ಮಾಡೋದು ಓ ಸುಮ್ಮನೆ ಎಲ್ಲ ಇಲ್ಲಿದೆ ನೋಡಿ ಕೇಕ್ 50 ರೂಪಾಯಿ ಬ್ಯಾನರ್ ಸಿಕ್ಕಿರಿ ಅಂತ ತಂದು ಹಾಕ್ಬಿಡ್ತಾರೆ ಎಷ್ಟು ರೂಪಾಯಿ ಬ್ಯಾನರು 50 ರೂಪಾಯಿ ಬ್ಯಾನ್ ನನ್ನ ವೇಲ್ಗೆ ಯಾಕೆ ಹೊರಿಸ್ತಾ ಇದ್ದೀರ ನೀವು ಇಲ್ಲಿದೆ ನೋಡಿ ಬಿಗ್ ಕೇಕ್ ನಿಜವಾಗ್ಲೂ ಕೇಕ್ ಇರೋ ಫೋಟೋ ತೆಕ್ಕತ್ತೀನಿ ಒಂದು ಕಂಡ್ರೆ ಬಟ್ಟೆ ಹೊತ್ಕೊಳ್ಳೋದು ತಿರ್ಕೊಳ್ಳೋ ಈ ಕಡೆ ಕತೀಶ
ಈ ನನ್ನ ಮಕ್ಕಳು ನನ್ನ ಹಸ್ಬೆಂಡ್ಗಿಂತ ಹೆಚ್ಚು ಒಂದು ಫೋಟೋ ತೆಗಿರೋ ಒಂದು ವೀಡಿಯೋ ಮಾಡಿರೋ ಅಂದರೆ ಅಮ್ಮ ಎಷ್ಟು ಫೋಟೋ ತಗೋತೀಯ, ಅಮ್ಮ ಎಷ್ಟು ವೀಡಿಯೋ ಮಾಡ್ಕೋತೀಯ, ಬಾರಮ್ಮ ನಂಗೆ ಕಾಲು ನೋವ್ತೈತೆ ಬಾರಮ್ಮ ಅಂತ ರಾಗ ತೆಗಿತಾರೆ. ಸಂಜೆ 7 ಗಂಟೆಯಿಂದ ರಾತ್ರಿ 10:30 ತನಕ ಸುತ್ತಿ 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 ಕಾಲು ನೋವು ಬಂತು. ಅದಕ್ಕಿಂತ ಹೆಚ್ಚಾಗಿ ನನ್ನ ಮಗನಿಗೆ ಒಂದು ಅರ್ಜೆಂಟ್ ಆಗಿಬಿಟ್ಟಿತ್ತು, ಚೆನ್ನಾಗಿ ತಿಂದ. ಸೊ ಹಾಗಾಗಿ ಅವ್ನು ನಿಂತಿದ್ದ ಕಡೆ ನಿಲ್ಲಕ್ಕಾಗ್ತಾಯಿಲ್ಲ, ಕೂತಿದ್ದ ಕಡೆ ಕೂರಕ್ಕಾಗ್ತಿಲ್ಲ. ಎಷ್ಟು ಬೇಗ ಮನೆಗೆ ಹೋಗ್ತೀನಪ್ಪ ಅನಿಸ್ತಿತ್ತು ಅವನಿಗೆ. ಸೊ ಏನೇ ಆದರೂ ಎಲ್ಲೆಲ್ಲಿಂದನೋ ಬಂದು ನಮ್ಮ ಮೈಸೂರು ದಸರಾನ ನೋಡ್ತಾರೆ. ಸೊ ನಾವಿಲ್ಲಿ ನಿಂತ್ಕೊಂಡು ಮೈಸೂರಲ್ಲಿ ಇದ್ಕೊಂಡು ನೋಡಲಿಲ್ಲ ಅಂದರೆ ಏನಲ್ವ. ನಮ್ಮ ಕಲ್ಪನಾ ಮ್ಯಾಮ್ ಫೋಟೋ ನೋಡಿ ನಿಜಕ್ಕೂ ನನಗೆ ಖುಷಿ ಆಯಿತು. ಕಲ್ಪನಾ ಮ್ಯಾಮ್ದು, ವಿಷ್ಣು ಸರ್ದು, ನಮ್ಮ ಅಪ್ಪು ಬಾಸ್ದು, ಶಂಕರ್ ನಾಗಣ್ಣಂದು ಎಲ್ಲರದು ಹಾಕಿದ್ದಾರೆ ಬ್ಯಾನರು. ನಿಜಕ್ಕೂ ನಂಗೆ ಖುಷಿ. ನನಗೆ ಶಂಕರಣ್ಣ, ವಿಷ್ಣು ಸರ್, ಕಲ್ಪನಾ ಮ್ಯಾಮ್ ಅಂದರೆ ಪಂಚಪ್ರಾಣ. ಕಲ್ಪನಾ ಮ್ಯಾಮ್ ಆ್ಯಕ್ಟಿಂಗ್ನ ಯಾರೂ ಮೀರ್ಸೋಕ್ಕಾಗಲ್ಲ. ಅವರೆಲ್ಲ ಇವಾಗಿರಬೇಕಿತ್ತು, ಇವಾಗಿನ ಜನ್ರೇಷನಲ್ಲಿ ಇರಬೇಕಾಗಿತ್ತು ಅಂತ ಅನಿಸುತ್ತೆ, ಫೀಲ್ ಆಗುತ್ತೆ. ಇವಾಗಿನ ಹೀರೋಯಿನ್ಗಳ 1-2 ಫಿಲಮ್ ಮಾಡಿದ್ರೆ ಸಾಕು, ಹಿಡಿದು ನಿಲ್ಸೋಕ್ಕಾಗಲ್ಲ. ಇವ್ರುಗಳೆಲ್ಲ ಎಷ್ಟೆಷ್ಟು ಮೂವಿಗಳು ಮಾಡಿದ್ದಾರೆ. ಅವ್ರಿಗೆ ಆ್ಯಟಿಟ್ಯೂಡ್ ಅನ್ನೋದು ಒಂದು ಚೂರು ಇಲ್ಲ. ಇಂಥವ್ರನ್ನೆಲ್ಲ ಲೆಜೆಂಡ್ಗಳನ್ನ ನೋಡಿ ಕಲಿಬೇಕು. ಸೊ ಇದೆಲ್ಲ ಏನದು ಪುಟ್ಲ ಇಟ್ಟದು ಬಲೂನು ಇದೆಲ್ಲ ತೊಗೊಳ್ಳಿಲ್ಲ ಅಂದರೆ ಹೆಂಗೆ. ಸೊ ನಾವು ಒಂದು ತೊಗೊಂಡ್ವಿ. ನನಗೆ ಕಿರೀಟ ಬೇಕು ಅಂತ ಈ ಕಡೆಯಿಂದ ಹೋಗುವಾಗಲೇ ಅಪ್ಲಿಕೇಶನ್ ಹಾಕಿದ್ದೆ. ಎಳೆ ಮಗುನ ನೀನು ಅಂತ ಹೇಳ್ತಾಯಿದ್ರು ಸತೀಶು. ಇಲ್ಲ ಅದು 1 ವಾರ ಬರಲಿ ಇಲ್ಲ 1 ದಿನವೇ ಬರಲಿ, ನನಗೊಂದು ಕಿರೀಟ ಬೇಕೇ ಬೇಕು ಅಂತ ಆಟ ಮಾಡ್ತಾಯಿದ್ದೆ. ಏನೋ ಗೊತ್ತಿಲ್ಲ, ಅದು ನೋಡಿದ ತಕ್ಷಣ ಮಕ್ಳ ಥರ ಆಡ್ತೀನಿ. ಹೊರಗಡೆ ಬಂದರು ಸತೀಶ್ ಹಂಗೆ ಅಂತಿದ್ರು, ಇಷ್ಟು ದೊಡ್ಡ ಮಕ್ಳ ಥರ ಮಕ್ಕಳಾದರೂ ನಿಮ್ಮ ಮಕ್ಳ ಥರ ಆಡೋದು ಬಿಡಲಿಲ್ವಲ್ಲೇ ಅಂತ. ಅದೇ ಫಿಕ್ಸ್ ಮಾಡ್ಕೊಂಡಿದ್ದೀರಾ? ಅದಕ್ಕೆ ನೋಡಿ ಫಿಕ್ಸ್ ಮಾಡ್ಕೊಂಬಿಟ್ಟು ಹೇಳೋದು ನೀವು. ಯೂಟ್ಯೂಬಲ್ಲೂ ನೋಡಿ ಆಯಿತಾ, ಲಾಂಗ್ ವೀಡಿಯೋಸ್ ಬರುತ್ತೆ. ಯೂಟ್ಯೂಬಲ್ಲೂ ನೋಡ್ತೀವಿ. ಹೌದಾ? ಒಡವೆ ಕಲೆಕ್ಷನ್ ಮತ್ತು ಸೀರೆ ಕಲೆಕ್ಷನ್ ಅವ್ರ ಬಗ್ಗೆ ಬೈತಿರಲ್ಲ, ಅದೇ ಇಷ್ಟ ಆಗಲ್ಲ. ಥ್ಯಾಂಕ್ ಯು ಹಿಂಗೆ ಸಪೋರ್ಟ್ ಮಾಡಿ ಅಂತ. ತುಂಬ ಖುಷಿ ಆಯಿತು. ಲೇಟಾಗಿ ಬಂದರು, ಲೇಟೆಸ್ಟಾಗಿ ಬಂದ್ವಿ. ಇವತ್ತಂತೂ ಸುಮಾರು ಜನ ಸಬ್ಸ್ಕ್ರೈಬರ್ ನನ್ನ ಸಿಕ್ಕಿ ಮಾತಾಡಿಸಿದ್ದು ತುಂಬ ಖುಷಿ ಆಯಿತು. ನೀವು ಬೇರೆಯವ್ರು ಕಮೆಂಟ್ ಮಾಡೋರಿಗೆ ಟಾಂಗ್ ಕೊಡೋದೇ ನಮ್ಗೆ ಇಷ್ಟ ಸಿಸ್ ಅಂತ ಹೇಳಿದ್ದು ತುಂಬ ಖುಷಿ ಆಯಿತು. ಯಾಕೆ ಅನ್ನಿಸ್ಕೋಬೇಕು, ಅಂದವ್ರಿಗೆ ವಾಪಸ್ ಅನ್ನಬೇಕು ಅಲ್ವಾ. ಸೊ ನನ್ನ ಕಿರೀಟ ಹೆಂಗಿದೆ, ನಾನೇ ಮೈಸೂರು ರಾಣಿ ಅಲ್ವಾ. ಸೊ ರಾಣಿ ಥರ ಕಾಣ್ತಾ ಇದ್ದೀನ, ಹಳೆ ಬಟ್ಟೆ ಕಿತ್ತು ತಲೆ ಮೇಲೆ ಒಂದು ಕಿರೀಟ. ಸೊ ನನಗೆ ಖುಷಿ ಆಯಿತು ಒಟ್ಟಿನಲ್ಲಿ. ಇವತ್ತಂತೂ ಏನೇನು ಬೇಕೋ ಒಂಥರ ಆಸೆ, ಬಸ್ರಿ ಬೈಕೆ ಅಂತ ಎಲ್ಲ ತೀರಿಸ್ಕೊಂಡೆ. ಒಂಥರ ಹೊರಗಡೆ ಹೋಗಿ ಬಂದು ಮೂಡು ಒಂಥರ ಫ್ರೆಶ್ ಆಯಿತು. ಈ ಸಲ ಅಷ್ಟು ಜನ ಯಾವ ಸಲಿನೂ ನೋಡಿಲ್ಲ. ನಂದೆಲ್ಲ ಬಿದ್ದೋಯ್ತು. ಕಾರ್ ಒಂದು ಕಡೆ, ನಾವು ಒಂದು ಕಡೆ. ನಡಿ ಬೇಗ ನಡಿ, ಓಡು. ಆಲ್ರೆಡಿ 10:30 ರಾತ್ರಿ ಆಗೋಗಿತ್ತು ಗೈಸ್. ಸತೀಶ್ ಹೇಳ್ತಾಯಿದ್ರು ಲೈಟಿಂಗ್ಸ್ ಅಂತ. ನನಗೆ ಇನ್ನೊಂದು ದಿನ ತಲೆ ತಿನ್ನಬೇಡಿ, ನನಗೆ ಫುಲ್ ಕೆಲಸಗಳಿದ್ದಾವೆ ಈ ಟ್ರಾಫಿಕಲ್ಲಿ. ನನಗೆ ಕೆಲಸ ಬಿಟ್ಟು ನಾನು ಮತ್ತೆ ಬರೋಕ್ಕಾಗಲ್ಲ. ಇವತ್ತೇ ಅದು ಯಾವ ಲೈಟಿಂಗ್ಸ್ ನೋಡ್ತಿರೋ ನೋಡ್ಕೊಂಬಿಡಿ, ನನಗೆ ಮತ್ತೆ ತಲೆ ತಿನ್ನಬೇಡಿ ಅಂತ. ನಿಜಕ್ಕೂ ಹೊಟ್ಟೆ ಉರಿಯುತ್ತೆ ಗೈಸ್. ಹೌದು, ಅವ್ರಿಗೂ ಕೆಲಸಗಳಿದೆ, ನನಗೂ ಗೊತ್ತು. ಆದರೆ ಮಕ್ಕಳು, ನಾನು ಅರ್ಥ ಮಾಡ್ಕೋತೀನಿ, ನಾನು ಸುಮ್ಮನಾಗ್ತೀನಿ ಅಂದರೆ ಮಕ್ಕಳು ಅವ್ರ ಆಸೆ ಎಲ್ಲ ಎಲ್ಲರೂ ಹೋಗ್ತಾಯಿದ್ದಾರೆ. ನಾವೇ ಲೈಟಿಂಗ್ಸ್ ನೋಡಿಲ್ಲ ಪಾಪ, ನಾವೇ ಫ್ಲವರ್ ಶೋ ನೋಡಿಲ್ಲ ಪಾಪ ಅಂತೆಲ್ಲ ಹೇಳ್ತಿದ್ರು. ಈ ಸಲ ಫ್ಲವರ್ ಶೋ ಅಷ್ಟು ಅಟ್ರಾಕ್ಷನ್ ಏನೂ ಇಲ್ಲ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು. ಸೊ ಹಾಗಾಗಿ ಹಂಗೆ ಲೈಟಿಂಗ್ಸ್ ನೋಡ್ಕೊಂಡು ಹೋಗೋಣ ಅಂತ ಎಲ್ಲ ಕಡೆ ಸಿಕ್ಕಿದ ಕಡೆ ಸಿಟಿ ಒಳಗಡೆ ಎಲ್ಲ ಹೋಗೋಕ್ಕಾಗಲಿಲ್ಲ. ನನಗೆ ಬನ್ನಿ ಮಂಟಪದ ಹತ್ರ ಹೋಗಬೇಕಿತ್ತು ಅಂತ ಆಸೆ ಇತ್ತು. ಇನ್ನೂ ಸುಮಾರು ದಿನ ಇರುತ್ತೆ, ದಸರಾ ಆದಮೇಲೆ ಹೋಗೋಣ, ಈ ಕ್ರೌಡೆಲ್ಲ ಕಮ್ಮಿ ಆಗಲಿ ಅಂತ ಹೇಳಿದ್ರು. ನಾನು ಬನ್ನಿ ಮಂಟಪದ ಹತ್ರ ಹೋಗೋಕ್ಕೆ ತುಂಬ ಕ್ಯೂರಿಯಸ್ ಆಗಿದ್ದೆ ಆ್ಯಕ್ಚುಲಿ. ಇದನ್ನೆಲ್ಲ ನೋಡಿಕೊಂಡು ಆದವೇ ಮನೆಗೆ ಬರುವಾಗ ಒಂದೊಂದ್ಸಲಿ ಸಖತ್ ಸಿಟ್ಟು ಬರುತ್ತೆ ಸತೀಶ್ ನೋಡಿದ್ರೆ. ಒಂದೊಂದ್ಸಲಿ ಅಯ್ಯೋ ಪಾಪ ಛೀ ಅಂತಲೂ ಕೂಡ ಅನಿಸುತ್ತೆ. ಯಾಕಪ್ಪ ಅಂದರೆ ನಾಳೆ ಕೆಲಸ ಇತ್ತು, ಬಂದ ತಕ್ಷಣ ದೋಸೆಗೆ ರುಬ್ಬಬೇಕಾಗಿತ್ತು. ಅಕ್ಕಿ ಉದ್ದಿನಬೇಳೆ ಎಲ್ಲ ಒಂದೇ ಸಲ ತೊಳೆದು
ತೊಳೆದು ರುಬ್ಲಿಕ್ಕೆ ಗ್ರೈಂಡರ್ಗೆ ಹಾಕ್ತಾಯಿದ್ದಾರೆ. ಸೊ ಗೋಡೌನೆಲ್ಲ ಪೇಂಟ್ ಮಾಡೋಕ್ಕೆ ನಾಳೆ ಬರ್ತಾರೆ. ಸೊ ಸ್ವಲ್ಪ ಕೆಲಸಗಳೆಲ್ಲ ಬ್ಯಾಲೆನ್ಸ್ ಇದ್ದಾವೆ. ಸೊ ಹಾಗಾಗಿ ಎಲ್ಲ ತೊಳೆದು ರುಬ್ಲಿಕ್ಕೆ ಹಾಕಿದ್ರು. ನೋಡಿಬಿಟ್ಟು ಹೊಟ್ಟೆ ಎಲ್ಲ ಉರಿದೋಯ್ತು. ನನ್ನ ಮಗ ಕನ್ನಡಕ ಮತ್ತು ಅದೇನೇನೋ ತೆಗೆಸ್ಕೊಂಡಿದ್ದ, ಅದನ್ನೆಲ್ಲ ಹಾಕ್ಕೊಂಡು ಶೋ ಕೊಡ್ತಾಯಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ಸೊ ಇದಾಗಿತ್ತು ಕಂಪ್ಲೀಟ್ ನಮ್ಮ ಆಹಾರ ಮೇಳದ ವ್ಲಾಗ್ ಹೇಗಿತ್ತು, ಇಷ್ಟ ಆಯಿತಾ? ಇಷ್ಟ ಆಗಿದರೆ ಒಂದು ಸಪೋರ್ಟ್ ಮಾಡಿ ಆಯಿತಾ? ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಜಾಸ್ತಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬೈ ಬಾಯ್, ಸಿ ಯು, ಟೇಕ್ ಕೇರ್.